ತಿನ್ನೋದೊಬ್ಬರ ಜೊತೆ ತಿಂತಾರೆ, ಲವ್ ಒಬ್ರಿಗೆ ಮಾಡ್ತಾರೆ, ಎಂಡ್ ಆಫ್ ದಿ ಡೇ ಮದ್ವೆ ಬೇರೆದವ್ರಿಗೆ ಆಗೋಕ್ಕಾರ. ಫುಲ್ ಎಲ್ಲಾ ಕಡೆ ಪೊಲೀಸ್ರಿ ಹಂಗ ಎಲ್ಲಾ ಕಡೆ ಇಡಾಕತ್ತಾರಿ ಫ್ಯಾಮಿಲಿ. ಇಲ್ಲಿ ಮ್ಯಾಗ ರೆಡಿ ಮಾಡ್ತಾನ ಅನ್ನತಾನ್ರಿ. ಇಲ್ಲಿ ಬ್ಲಾಕ್ ಕಲರ್, ಇಲ್ಲಿ ಏನೋ ಒಂದ್ ಸ್ವಲ್ಪ ಕಲರ್ ಹೋಗೈತಂತ. ಇದು ಒಂದು ಇಷ್ಟ ಹೋಗೈತ್ರಿ, ಅದು ಅದರ ಸಂಬಂಧ ಮಾಡ್ಸತ್ತಾನ. ನೀ ಏನು ಡ್ರೈವರ್ ಸೀಟ ಹಿರಿಯಲ್ಲ, ನೀ ಮಗ ಅಲ್ ಬಿಡು. ನೀ ಮುಂದೆ ಕ್ಲಚ್ ಬಚ್ ಹಾಕಿ ಮಗನ. ಅಂಡ್ ಎಲ್ಲಾ ಕಡೆ ಪೊಲೀಸ್ ಇಡಾತಾರಿ. ಎಮಿಷನ್ ಐತಿ, RC ಕಾರ್ಡ್ ಐತಿ, ಇನ್ಶೂರೆನ್ಸ್ ಐತಿ. ಆಲ್ ದ ಬೆಸ್ಟ್ ಅಳಕಂತ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಧಾರವಾಡ ಹುಡುಗ ಇಂದ ನೀವು ಎಪಿಸೋಡ್. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ದು ಹುಡುಗ ಪ್ರಜ್ವಲ್ ಇಂದ ನೀವು ಎಪಿಸೋಡ್. ಸೊ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತ ಈಗ ಹೊಂಟೈತ್ರಿ ಅಂತಂದ್ರೆ ಒಂದ್ ಸ್ವಲ್ಪ ಗ್ರಾಫಿಕ್ಸ್ ಮಾಡ್ಸೋದೈತಿ ಗಾಡಿಗೆ. ಅಂದ್ರೆ ಅದು ಮ್ಯಾಗಿನ ಒಂದ್ ಸ್ವಲ್ಪ ಗ್ರಾಫಿಕ್ಸ್ ಏನೋ ಹದಗೆಟ್ಟೈತಂತ. ಅದರ ಸಂಬಂಧ ಈ ಗ್ರಾಫಿಕ್ಸ್ ಮಾಡಿಸ್ಕೊಂಡ ಹೋಗ್ಬೇಕು. ಆ ಹುಡುಗ ಕರ್ಬೋದು ಹಾಕೋ ಗಾಡಕಂತ ಏ ನಡಿಲೇಪ್ಪ ಅನ್ನಗಿಟ್ಟ. ಮತ್ತೆ ಪಾಪ ಅವಂಗೂ ಹುಡುಗಿ ಗಿಡಿಗಿ ಟೆನ್ಷನ್. ಪಾಪ ಅವಂಗೂ ಯಾವ್ಯಾಕೆ ಲೈಕ್ ಕೈ ಕೊಟ್ಟಾಳು ಏನು ಸುಮ್ಮನೆ ಫುಲ್. ಯಾರು ಹೋಗಿದ್ ಯಾರಿಗೂ ನಂಬೇಕು, ಯಾರಿಗೆ ಬಿಡ್ಬೇಕು ಅನ್ನೋದು ಗುರ್ತಾಗಂಗಿಲ್ರಿಪ್ಪ. ಈಗಿನ ಜನ್ರೇಷನ್ ಹಂಗಾಗೈತಿ ಅಂತಂದ್ರೆ ಮಾತಾಡೋದೊಬ್ಬರ ಜೊತೆ ಮಾತಾಡ್ತಾರೆ, ಆದ್ರಿ ತಿನ್ನೋದೊಬ್ಬರ ಜೊತೆ ತಿಂತಾರೆ, ಲವ್ ಒಬ್ರಿಗೆ ಮಾಡ್ತಾರೆ, ಎಂಡ್ ಆಫ್ ದಿ ಡೇ ಮದ್ವೆ ಬೇರೆದವ್ರಿಗೆ ಆಗೋಕ್ಕಾರ. ಹಿಂಗಾತಂತಂದ್ರೆ ಯಾರು ನಂಬೇಕು, ಯಾರನ್ನ ಬಿಡ್ಬೇಕು, ಏನು ಇದೆ ರಿಯಲಿ ನಡೆದಿದ್ದ ಇನ್ಸಿಡೆಂಟ್ಸ್ಗಳ್ರಿ. ಯಾಕಂದ್ರೆ ಅದ ಲೈನ್ ಐದ್ ಗುರ್ತ್ರಿ, ಪ್ರೀತಿ ಮಾಡೋದು ಒಬ್ರಿಗೆ, ಮದ್ವೆ ಆಗೋದು ಒಬ್ರಿಗೆ. ಹಿಂಗ್ ಮಾಡ್ಕೊಂತ ಹೋದ್ರ ಹೆಂಗ್ರಿ ಅಂತಂದ. ಒಬ್ಬರ ಜೊತೆ ನೀವು ಇರಾಕ್ ಆಗಂಗಿಲ್ಲ ಅಂತಂದ್ರೆ ಕಮಿಟ್ಮೆಂಟ್ ಕೊಡ್ಬಾರ್ದ್ರಿ. ಯಾಕಂತಂದ್ರೆ ಇದ್ರಾಗ ನನ್ನ ಬ್ಲಾಗ್ಸಾಗ ಭಾಳ ಹಾರ್ಡ್ ಬ್ರೋಕನ್ ಭಾಳ ಮಂದಿ ಅದಾರ್ರಿ. ಅದರ ಸಂಬಂಧ ಅವ್ರಿಗೆ ಹೇಳಕತ್ತೇನೆ ಇದನ್ನ. ಮಾತು ಬಿಗ್ಯಾಕತ್ತ ನೋಡಪ್ಪ ಅನ್ನಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ರಿಯಾಲಿಟಿ ಐತ್ರಿ. ಒಬ್ಬರ ಜೊತೆ ನಿಮ್ಗೆ ಇರಾಕಂಗಿಲ್ಲ ಬ್ಯಾಡ ಅಂತ ಪೈಲಾನ ಹೇಳ್ಬಿಡ್ಬೇಕು, ಆಗಂಗಿಲ್ಲ ಬೈ ನನ್ನ ಕಡೆ ಅಂತಂದು. ಅದನ್ನ ಬಿಟ್ಟು ಹೋಪ್ಸ್ ಕೊಟ್ಟ, ಭರವಸೆ ಕೊಟ್ಟ, ಮುಂದೆ ಒಂದು ಟೈಮ್ ಆದ್ಮೇಲೆ ಇಲ್ಲ ನಮ್ಮ ಮನೆ ಒಪ್ಪತ್ತಿಲ್ಲ, ನಮ್ಮ ಮನೆ ಇದಿಲ್ಲ ಅದಿಲ್ಲ ಇದ್ರ ಇರ್ಬೇಕು, ಬೆಟ್ರ್ ಬಿಟ್ಟು ಬಿಡ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು ಹೌದಿಲ್ಪ. ಇದು ವಿಜಯ್ ಹಿಂಗೆ ಹೇಳಂತಿದ್ದ, ಅದು ಕೇಳತ್ತೆ ನಿಮ್ಗೆ. ಅಂಡ್ ಬರೀ ಗ್ರಾಫಿಕ್ಸ್ ಮಾಡ್ಸ್ಕೊಂಡ್ ಬರೋಣ ಅಂತ ಸ್ಟೇಟ್ಯೂನ್ ಆಗಿರ್ತಾವ. ಅತ್ತ ಕಾಳಿದಾಸ ಇತ್ತ ರವಿ ವರ್ಮ ನಿನ್ನ ಹಿಂದೆ ಬಂದರು, ಅಂದವಾ ಹೊಗಳಲು ಸಾಧ್ಯವೇ ನಿನ್ನ ಮುಂದೆ ಮೌನವೇ. ಅತ್ತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಹುಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ. ಅಲ್ಲೊಂದು ರಾಜರ ಬೀದಿದೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೋಗಿದ್ವಿರಿಪ್ಪ ಅಂತ ಒಂದ್ ಸ್ವಲ್ಪ ಗ್ರಾಫಿಕ್ ವರ್ಕ್ ಮಾಡ್ಸಕ್ ಹೋಗಿದ್ವಿ ಗಾಡಿಗೆ. ಬಟ್ ಅಣ್ಣ ಇನ್ನೊಂದು 10-15 ನಿಮಿಷಕ್ಕೆ ತಂದು ಬರೋದ. ಆಮ್ಯಾಗ ನಮ್ಮ ಅಣ್ಣ ಅದಾನಲ್ರಿ ಜಲ್ದಿ ಬರೋದಿಲ್ಲ, ನಮಗೆ ಗುರ್ತೈತಿ. ಅಣ್ಣ ಬರ್ಬೇಕಂತಂದ್ರೆ ಆಲ್ಮೋಸ್ಟ್ ಒಂದು ಅರ್ಧ ತಾಸು ಮ್ಯಾಗ ಮಾಡ್ತಾನ್ರಿ. ಸ್ಪಾಟ್ ಮ್ಯಾಗ ಅಂತ ಬರೋದಿಲ್ಲ ಅಣ್ಣ. ಅದರ ಸಂಬಂಧ ಅಲ್ಲಿ ಮಠ ಶಾಡೋ ಒಳಗೆ ಫ್ಯೂಲ್ ಇಲ್ಲ ಅಂತಂದ. ಹಂಗಾರೆ ಇಂಡಿಯನ್ ಆಯಿಲ್ ಹೊಂಟೈತಿ ಫ್ಯೂಲ್ ಹಾಕ್ಸ್ಕೊಂಡ್ ಬರಕ್ಕೆ. ಫ್ಯೂಲ್ ಅಪ್ ಮಾಡಿಸ್ಕೊಂಡು ಮತ್ತೆ ಎಲ್ಲಿ ಬರೋಣ್ರಿ ಫ್ಯಾಮಿಲಿ ಅಂತಂದ್ರೆ ಸೀದಾ ವಾಪಸ್ ರೇಡಿಯಂ ಶಾಪಿಗೆ ಬರೋಣ. ರೇಡಿಯಂ ಅದು ಮಾಡಿಸ್ಕೊಳ್ಳೋಣ. ಮಾಡಿಸ್ಕೊಂಡು ಮುಂದಿಂದ ಏನಂತಂದು ಮುಂದೆ ತೋರ್ಸೋದಂತೆ. ಅವಾಗ ಒಂದು ಸ್ವಲ್ಪ ಹುಬ್ಳಿಗೆ ಹೋಗುವಂಥ ಸಾಧ್ಯತೆ ಭಾಳ ಐತ್ರಿ. ಶಿರಾನ್ ತೊಗೊಂಡು ಹೋಗೋದು ಆಕೈತೆ ಅನ್ಸೈತಿ. ಯಾಕಂತಂದ್ರೆ ಮಮ್ಮಿದ ಒಂದು ಸ್ವಲ್ಪ ಡ್ರೆಸ್ಸಸ್ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದೈತಿ. ನೋಡೋಣ ಅಂತ ಏನಾಕೈತಿ ಏನಿಲ್ಲ ಅಂತಂದು ಎಲ್ಲ ಹೇಳ್ತಂತ. ಸ್ಟೇಟ್ಯೂನ್ ಆಗಿರೋ ಫ್ಯಾಮಿಲಿ ಇಂಕೆ ಚೆನ್ನಾಗಿ ಹೊಸಬ್ರದಿರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಅವಾಗೂ ಹೇಳತೈತಿ, ಮೊನ್ನೆನೂ ಹೇಳೈತಿ, ಈಗ ಹೇಳತೈತಿ. ನೀವು ಎಷ್ಟು ಕಮೆಂಟ್ ಹಾಕ್ತಿರಲ್ರಿ, ಮಂದಿಗೆ ಅಷ್ಟು ರೆಕಮೆಂಡ್ ಆಕೈತಂತೆ. ಸೊ ಬಡ ಕಮೆಂಟ್ ಹಾಕಿರಿ. ಅದ್ರ ಜೊತೆ ಏನ್ರಿಪ್ಪ ಅಂತ ನೋಟಿಫಿಕೇಶನ್ ಆನ್ ಮಾಡ್ಕೊಂಬಿಡ್ರಿ. ಸೊ ದಟ್ ಬ್ಲಾಗ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆತಂತಂದ್ರು ನಿಮಗೆ ಗುರ್ತಾಕೈತಿ. ಯಾಕಂದ್ರೆ ಒಂದೊಂದು ಸಲ ಏನಾರ ಪಿಕ್ಚರ್ ಆಗಿರ್ತೈತ್ರಿ. ಅದ್ರ ಸಂಬಂಧ ಬ್ಲಾಗ್ ಡೈಲಿ ಮಾರ್ನಿಂಗ್ 10 ಗಂಟೆಗೆ ಬರ್ತೈತ್ರಿ. ಇನ್ ಕೇಸ್ 10 ಗಂಟೆ ಬರಲಿಲ್ಲ ಅಂದ್ರೆ ಸೀದಾ 2:30 ರೀ. 2:30 ಬರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ನೋಡ್ರಿ ಹೆಚ್ಚು ಕಮ್ಮಿ 1-3 ಗಂಟೆ ಒಂದು ಸ್ವಲ್ಪ ಹಂಗೆ ಹಿಂಗೆ ಮ್ಯಾಗ ಕೆಳಗೆ ಸ್ವಲ್ಪ. ಇನ್ ಕೇಸ್ ಅವಾಗೂ ಬರಲಿಲ್ಲ ಅಂತಂದ್ರೆ ಆ ದಿನ ಮಿಸ್ ಆಗೈತಿ ಅಂತ ತಿಳ್ಕೊಂಡ್ಬಿಟ್ರಿ. ಅದ್ರ ಸಂಬಂಧ ಏನು ಹೇಳ್ತೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇನ್ಸ್ಟಾಗ್ರಾಮ್ದಾಗೂ ನಮ್ದು ಬ್ರಾಡ್ಕಾಸ್ಟ್ ಚಾನಲ್ ಐತಿ. ಪಜುಕೆ ವ್ಲಾಗ್ಸ್ ಬ್ರಾಡ್ಕಾಸ್ಟ್ ಚಾನಲ್ ಅಂತ ಇನ್ಸ್ಟಾಗ್ರಾಮ್ದಾಗ ಐತಿ. ಈ ಒಂದು ವಾಟ್ಸಪ್ ಒಳಗೂ ಚಾನಲ್ ಐತಿ ನಮ್ದು. ಭಾಳ ಮಂದಿ ಗುರ್ತಿಲ್ಲ, ಭಾಳ ಮಂದಿ ಗುರ್ತೈತಿ. ಆಲ್ರೆಡಿ 526 ಮಂದಿ ಅದಾರ ನಮ್ಮ ವಾಟ್ಸಪ್ ಚಾನಲ್ ಒಳಗೆ. ಕೆಳಗೆ ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಸ್ಟಾರ್ಟಿಂಗ್. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ವಾಟ್ಸಪ್ ಚಾನಲ್ ಓಪನ್ ಆಗೈತಿ. ಸೊ ದಟ್ ನೀವು ಅಲ್ಲೂ ಜಾಯ್ನ್ ಆಗ್ಬೋದು ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಏನ್ರಿಪ್ಪ ಅಂತ ಈಗ 1500 ರೂಪಾಯಿ ಡೀಸೆಲ್ ಹಾಕ್ಸೈತಿ. ಗಾಡಿ ರೆಡಿ ಆಗೈತ್ರಿ. ಈಗೆಲ್ಲ ಹೋಗ್ಬೇಕ್ರಿ ಫ್ಯಾಮಿಲಿ ಅಂತ ರೇಡಿಯಂ ಹಾಕ್ಸ್ಕೋಬೇಕು. ರೇಡಿಯಂ ಹಾಕ್ಸ್ಕೊಂಡು ನೀವೆಲ್ಲ ಹೋಗ್ಬೇಕ್ರಿ ಅಂತ ವಾಪಸ್ ದಾವಣಗೆರೆಗೆ ಹೋಗ್ಬೇಕು. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕವ. ಆ್ಯಂಡ್ ನಮ್ದು ನಿಮ್ಗೆ ಗೊತ್ತಾಯ್ತಲ್ರಿ, ನಮ್ದು ಇಲ್ಲೇ ಬಾಗ್ದೋಡ್ ಒಳಗೆ ಜಿಂದಗಿ ನಡೆಯತೈತಿ ಮಸ್ತ್.
ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. ಫುಲ್ ಎಲ್ಲಾ ಕಡೆ ಪೊಲೀಸ್ರಿ ಹಂಗ ಇದನ್ನ ಹಾಕಾಕತ್ತಾರ ನೋ ಪಾರ್ಕಿಂಗ್ ಇದ್ದಲ್ಲೇ. ಫುಲ್ ಇವತ್ತು ಆಲ್ಮೋಸ್ಟ್ ಎಲ್ಲಾ ಕಡೆ ಇಡಾಕತ್ತಾರಿ ಫ್ಯಾಮಿಲಿ. SDM ಇಂದ ಚಾಲೂ ಆಗೈತಂತ ಪ್ರತಿ ಒಂದು ಕಡೆ ಎಲ್ಲೆಲ್ಲಿ ಗಾಡಿ ನಿಂತ ಎಲ್ಲದಕ್ಕೂ ಇದನ್ನ ಕೋಡ್ ಸರ್ಕಲ್ ಗಾಂಧಿನಗರ ಯಾವ್ದಾವ್ದು ಗಾಡಿ ಸಿಗತ್ತ ಎಲ್ಲಕ್ಕೂ ಕೈ ಹಿಡತ್ತಾರ. ಕೈ ಹೊಡೆದೊಡ್ದು ನಿಂದ್ರಸಾತಾರ್ರಿ. ಅಂಡ್ ಈಗ ಜಸ್ಟ್ ನಮ್ ನಾಷ್ಟಾ ಗೀಷ್ಟ ಅದು ಎಲ್ಲ ಮುಗಿತೆ. ಅಂಡ್ ಈಗ ಇನ್ನೊಂದ್ಸಲ ಅಣ್ಣ ಏನಂದಿದ್ದ 15 ನಿಮಿಷ ಬರ್ತೇನೆ ಅಂತಂದಿದ್ದ. ನೋಡುನ್ ಈಗ ಆಲ್ಮೋಸ್ಟ್ ಒಂದ್ ಅರ್ಧ ತಾಸರ ಆಗೈತೆ ಅನ್ಸತ್ ನನ್ಗೆ ಅನ್ಸಿದ ಪ್ರಕಾರ. ನೋಡೋಣ ಅಣ್ಣ ಬಂದಾನೋ ಇಲ್ಲೋ ಅಂತಂದು ಅಲ್ಲಿ ಹೋಗಿ ತೋರಿಸ್ತಾನೆ ಅಂತ ರೆಡಿ ಮಾಡೋ ಟೈಮ್ನಾಗ ಸೆಟಿವ್ನಾಗಿರಿ. ವಾಪಸ್ ಎಲ್ಲಿ ಬಂದೈತ್ರಿ ಅಂತ ಇರ್ಫಾನ್ ಅನ್ನೋ ಅಂಗಡಿ ಬಂದೈತಿ. ಅಂಡ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇದ್ರದ್ದು ಪೂರಾ ತೆಗಿಸ್ಬೇಕ್ರಿ ಕಲರ್. ಇದು ಆರೆಂಜ್ ನಮ್ಮ 6 ಕಲರಿಗೆ ಭಾಳ ಚೇಂಜ್ ಅನ್ಸತೈತಿ. ಇದು ತೆಗಿದೆ. ಇಲ್ಲಿ ಬರೀ ನಾರ್ಮಲ್ದಾಗ 39T ತೆಗಿತೀನಿ 390 ಬರ್ಸೋಣ. ಇಲ್ಲಿ ವೈಟ್ದಾಗ ಇಲ್ಲಿ KTM ಇಲ್ಲಿ KTM ಅಂತ ಬರ್ಸ್ಬಿಡೋಣ ಬಾಸ್. ಇಷ್ಟ ಕರೆಕ್ಟ್ ಅಂತೇನಿಲ್ಲ ಪಡಬೇಡ. ನಾವು ವಿಜಯ್ ಗಾಡಿಗೂ ಏನೋ ಕೆಲಸ ಐತಿ. ಮರ್ತು ಬಿಡ್ರಿ ಅವ್ರೀಗ ಯಾರ ನಿಮ್ಮನ್ನು ಮರ್ತಾರೆ ಕೆಲವೊಂದ್ಸ. ಯಾಕಂತಂದ್ರೆ ಮುಂದೆ ಭಾಳ ಕೈ. ಸೊ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗ ಜಸ್ಟ್ ಮನೆಗೆ ಬಂದಿತ್ತೆ. ಆ್ಯಂಡ್ ಹೇಗಿದ್ರು ವಿಜಯ್ ದಾವಣಗೆರೆ ಹೊಂಟಲ್ಲ. ಇಲ್ಲೇ ಬಡಕ್ ನಾನು ಒಂದೊಂದು 2-3 ಫೋಟೋ ಹೊಡಿದ. ಒಂದು 2-3 ಫೋಟೋ ಹೊಡಿದ. ಅದಾದ್ಮೇಲೆ ಒಂದೊಂದು 2 ರೀಲ್ ಮಾಡಿದ. ಹಿಂಗೆಲ್ಲ ಸೀನ್ ಆತ್ರಿ. ಅವ್ನು ರೇಡಿಯೋ ಹಾಕ್ಸೋದೈತಲ್ಲ ಹಿಂಗೆ ಅವ್ನು ಭಾಳ ಅರ್ಜೆಂಟ್ ಐತಂತೆ. ಆ್ಯಂಡ್ ಪಪ್ಪಾಗ ಒಂದು ಸ್ವಲ್ಪ ಆರಾಮಿಲ್ಲ, ತಲೆನೋದು ಹೊಡೆಯತೈತಿ ಅಂತ ಅಂದ್ಕೊಳ್ಳಿ ಇಲ್ಲಿ ಒಂದು ಸ್ವಲ್ಪ ಹೋಗಿ ಮೆಡಿಕಲ್ ಶಾಪಿಗೆ ಹೋಗಿ ಗುಳಿಗೆ ತೊಗೊಂಬರ್ಬೇಕಂತ. ಗುಳಿಗೆ ತೊಗೊಂಡು ಸರ್ಫೆಕ್ಸಲ್ ಮೊಸರು ಆಮೇಲೆ ಅಷ್ಟಲ್ಲ ಸರ್ಫೆಕ್ಸಲ್ ಮೊಸರು 2 ಹೇಳಾರ ಅನ್ಸತ್ತೆ ಮಮ್ಮಿ. ಅವು 2 ತೊಗೊಂಡು ಸೀದಾ ವಾಪಸ್ ಮನೆಗೆ ಬರೋಣ. ಬರೀ ನೀವು ಸ್ವಲ್ಪ ರೇಡಿಯೋ ಮಾಡಿಸ್ಕೊಂತಾನೆ ಅಲ್ಲಿ ಮಟ್ಟ ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸಿಗ್ತಾನಂತೆ. ಸ್ಟೇಟಿವ್ನಾಗಿರಿ ಅಲ್ಲಿ ರೇಡಿಯೋ ಮುದ್ದು ಏನೈತಲ್ರಿ ಅಲ್ಲಿ ಮಂದಾರ ಒಂದು ಸ್ವಲ್ಪ ಕ್ಲಿಪ್ ಮಾಡಿ ಇಟ್ಟಿರ್ತಾನೆ ಅದನ್ನ ಕಳಸಾನಂತ. 15 minutes later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ತೊಗೊಂಡೈತಿ ಮೊಸರು ಮತ್ತು ಬಟ್ಟೆ ಹೋಗಿ ಸೋಪ್. ಅದ್ರ ಜೊತೆ ಏನೋ ಲಿಂಬು ಸೋಡಾ ಬೇಕಂತೆ. ಸುಮ್ಮನೆ ಅಲ್ತು ಪಾಲ್ತು ಖರ್ಚು ಭಾಳ ಮಾಡತ್ತಾನೆ. ನಾ ಬಂದ್ಕೊಳ್ಳಿ ಫೋನ್ ಕಟ್ ಮಾಡ್ತಾನೆ ನೋಡಿ ಚಾಲು ಕೊಬ್ಡಿ. ಇಲ್ಲಿ ಮ್ಯಾಗ ರೇಡಿಯೋ ಮಾಡಿಸ್ತಾನೆ ಅನ್ನತಾನ್ರಿ. ಇಲ್ಲಿ ಬ್ಲ್ಯಾಕ್ ಕಲರ್ ಇಲ್ಲೇನೋ ಒಂದು ಸ್ವಲ್ಪ ಕಲರ್ ಹೋಗೈತಂತ. ಇದು ಒಂದು ಇಷ್ಟ ಹೋಗೈತ್ರಿ ಅದು ಅದ್ರ ಸಂಬಂಧ ಮಾಡ್ಸತ್ತಾನ. ಏನು ಖಾಲಿ ಪುಕ್ಸೆಟ್ ರೊಕ್ಕ ವೇಸ್ಟ್. 2 hours later. ಫ್ಯಾಮಿಲಿ ನೋಡ್ರಿ ಇದನ್ನು ಮಾಡ್ಸಕ್ಕೆ ತೊಗೊಂಬಂದ ನೀವು ಗಾಡಿ. ಇದು ಎಲ್ಲಿಂದ ಇಲ್ಲಿ ಮಠ ಇಲ್ಲಿಂದ ಇಲ್ಲಿ ಮಠ ಇನ್ನು ಮಣ್ಣಿ ಪೇಂಟ್ ಇದೆ. ಈ ಪೇಂಟಿಂಗ್ ಇಟ್ಟಾರೆ ಹಿಂಗೆ ಸರ್ದೈತದೆ. ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಬರ್ತೈತೆ ಗ್ರಾಫಿಕ್ ಹಿಂಗೆ ಗಿಡದಲ್ಲಿ ಮಠ ಬರ್ತೈತಿ. ಇದನ್ನು ಮಾಡ್ಬೇಕು ಆ ಕಡೆದು ಮಾಡ್ಯಾರ ಆಲ್ರೆಡಿ. ಇನ್ನು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇಲ್ಲೊಂದು ಬಸ್ ಬಂದೈತೆ ರೀ. ಅಂದ್ರೆ ಸ್ಕೂಲ್ ಬಸ್ ರೇಡಿಯಮಿಗೆ. ಆ್ಯಂಡ್ ಇದನ್ನು ಹತ್ತಿ ನೋಡಕತ್ತೀವಿ ಹೆಂಗೈತೆ ಅಂತ. ಒಂದು ದಿನ ನಾವು ಶಾಲೆಗೆ ಬಸ್ನಾಗ ಹೋಗಿ ನೀ ಏನು ಡ್ರೈವರ್ ಸೀಟ ಹಿರಿಯಲ್ಲ ನೀ ಮಗ ಅಲ್ಬಿಡಿ ನೀ. ಮುಂದೆ ಕ್ಲಚ್ ಬಚ್ ಹಾಕಿ ಮಗನ ಏರ್ ಬ್ರೇಕ್ ಇದ್ರು ಮೊದ್ಲು. ಇವ ಏನ್ರಿಪ್ಪ ಇವಂಗ ಬಸ್ ಎತ್ ಕುಂತ ನೋಡುಂಬಾಪ ಅಂತಂದ್ರೆ ಅಲ್ಲ ಹೋಗಿ ಮುಂದೆ ಕುಂತಾನೆ. ಸಣ್ಣ ಹುಡುಗರು ಬಸ್ ಇರ್ಬೇಕಿದೆ. ಸೀಟ್ ಭಾಳ ಸಣ್ಣದವ ನೋಡ್ರಿ. ಏನೇ ಹೇಳ್ರಿ ಲಾಸ್ಟ್ ಸೀಟ. ಒಂದಿನ ನಾವು ಕಾಲೇಜಿಗೆ ಬಸ್ನೇ ಹೋಗಿಲ್ಲ, ಸ್ಕೂಲಿಗೆ ಬಸ್ಸಿಗೆ ಹೋಗಿಲ್ಲ. ನೋಡಿಲ್ಲ ಎಂತ ಮಸ್ತ್ ಐತಿ. ಆದ್ರೆ ಹುಡುಗರು ಆಕೈತಲ್ರಿ ಹುಡುಗರು ಬಸ್ ಕೆದ್ರಿದ್ನೇ ಪದ್ರಿದ್ನೇ ಸೀಟ್ ಗಿಟ್ ಇರ್ತಾರೆ. ಒಬ್ಳೆ ಹಂಗೈತೆ ನಮ್ಮ ಬಸ್. ಆ್ಯಂಡ್ ಫ್ಯಾಮಿಲಿ ದಿಸ್ ಬಸ್ ಕಾಸ್ಟೆಡ್ ಅರೌಂಡ್ ಎಷ್ಟು ರೂಪಾಯಿ 30. ಅದನ್ನ ಬೀಡ್ಲೇಪ್ಪ ನೀ ಏನೇನೋ ಮುಟ್ಬಾರ. ಅದನ್ನ ಯಾಕೆ ಸರ್ಚಾಡತ್ತೀವೋ ಅವ್ರ ಗಾಡಿಯಾಗಿದ್ದ ಇಳಿಸ್ಬೇಕ ನಿಂಗೆ. ನೀವು ಹತ್ತಿರ ಏನು ಒಳಗಾಡಕತ್ಬಿಟ್ಟೈತಿ. ಲಗ್ಯಾಡ್ಸ್ಬಾಡ್ ಬಿಡ್ಲಿಪ್ಪ ಇದೆ. ಮೊದ್ಲ ಗಾಡಿ ಇದೆ ಏರ್ ಬ್ರೇಕ್ ಮ್ಯಾಗ ವರ್ಕ್ ಆಕೈತ್ರಿ ಇದೆ. ಯಾಕಂದ್ರೆ ಬ್ರೇಕ್ ಆಯಿಲ್ ಏನಿರೋಂಗಿಲ್ಲ ಏರ್ ಮ್ಯಾಗ ನಿಂದಿರ್ತೈತಿದೆ. ಹಂಗೇನು ಸಸ್ಪೆನ್ಷನ್ ಏನು ಗೊತ್ತಿಲ್ಲ. ಏನೇನೋ ವೈರ್ ಕೊಟ್ಟಾರಲ್ಲ ಇಲ್ಲಿ ಇದ್ರಲ್ಲಿ. ಅದೇ ಫೈರ್ ಎಕ್ಸ್ಟಿಂಗ್ವಿಷರ್ ಇರ್ಬೇಕು ಇದೆ ಅಲ್ವ. ಅಲ್ಲಿ ಮುಟ್ಬಾಡ್ಲಿ ಬಿಡ್ಲಿ ವಿಜಯ್. ಅಲ್ಲಿ ಬಟನ್ ತೆಗಿತೀನಿ SOS ಅಂದ್ರೆ ಈ ಬಸ್ಸಿಗೆ ರೀ. ಇಲ್ಲಿ ನೋಡ್ರಿ ಅಲ್ಲಿ ಐತು ಪಾ ಇಲ್ಲ ಅದಾವ ಎಲ್ಲದಕ್ಕೂ ಅದಾವ. ಮುಟ್ಬೇಡ ಅದಕ್ಕೆ ಟಚ್ ಮಾಡಿದೆ ಅಂದ್ರೆ ಅದೈತಲ್ರಿ. ಬೇಡ ಇಲ್ಲಿ ಗುರ್ಸೈತಿ. क्या सोच है रे तेरी, मानना पड़ेगा. ಏನು ಓಪನ್ ಆಕೈತಿ ಏರ್ ಬ್ಯಾಗ್ ಓಪನ್ ಆಕೈತಂತೆ. ಏರ್ ಬ್ಯಾಗ್ ಓಪನ್ ಆಗಿಲ್ಲ. ನಿಯರೆಸ್ಟ್ ಏನ್ರ ಹಾಸ್ಪಿಟಲ್ ಇದಿರ್ತೈತಲ್ಲ ಅಲ್ಲಿ ಹೋಗೈತ್ರಿ. CNG ಐತಲ್ರಿ ಇದು. ಆಕ್ಸಿಜನ್ ಅಲ್ಲೋ ಮರ ಯಾವ ಲೇಪ ಅರ್ಧ ಮರ್ದ ಈಗ ನೀರ ಆಮ್ಯಾಗ ಇದು ಫೈರ್ ಎಕ್ಸ್ಟಿಂಗ್ವಿಷರ್ದು ಅದ ನೀರ ಲಿಕ್ವಿಡ್ ಮಿಕ್ಸ್ ಐತದ್ರಾಗ. ಇದನ್ನು ಹಾಕ್ಸ್ಬೇಕು. ಎಷ್ಟು ಲೀಟರ್ ಡೀಸೆಲ್ ಹಾಕ್ಸಿದ್ರ ಅದೇನೋ ಹಾಕ್ಸ್ಬೇಕದ. 25 ಕಣ್ಣ AD ಬ್ಲೂ ಅಂತ ಬರ್ತೈತ್ರಿ. 5 minutes later. ನಮಗೆ ಹಂಗ ಕಂಟೆಂಟ್ ಸಿಕ್ಬಿಡ್ತಾವ ನೋಡ್ರಿ ಫ್ಯಾಮಿಲಿ. ಅಣ್ಣ ಫುಲ್ ತೋರ್ಸತಾನ. ಹಾಂ ಓ ಇಲ್ಲಿ ಹತ್ತದನ್ರಿ. ಹಾಂ ಓ ಮೈಕ್ ಗೀಕ್ ಅದು ಏನಿಲ್ಲಲ್ರಿ ಅಣ್ಣ ಇದ್ರಾಗ. ಇದ್ರಾಗ CCTV ಬರ್ತೈತಿ. ಹಾಂ ಎಮರ್ಜೆನ್ಸಿ ಕಿಟ್ ಹಾಂ
ವೈರಿಂಗ್. ಓ ಇದ ನೀವು ಅಂದ್ರಲ್ರಿ ಪವರ್ ಈಕೋ ಇದೇನ್ರಿ ಇದು? 2-3 ಅದ್ರಾಗ ಬರ್ತದೆ. ಅದೇನ್ರಿ ಅಣ್ಣ ಮತ್ತದ ಇದೇನೈತಲ್ಲ ಪೂರಾ ಫೈರ್ ಸೆನ್ಸರ್ ಇದೆ ಟೋಟಲಿ. ಈಗ ಬೆಂಕಿ ಹತ್ತಂದ್ರೆ ಹಾ ಅಣ್ಣ ಈಗ ಅದ ಆಟೋಮೆಟಿಕ್ಲಿ ಸೆನ್ಸರ್ ಮ್ಯಾಗ ವರ್ಕ್ ಆಗ್ತದೆ. ಅದು 24 hours ಆನ್ ಇರ್ತೈತಿ. ಈಗ ಪೂರ ಡೈರೆಕ್ಟ್ ಇಲ್ಲೇ ಬ್ಯಾಟ್ರಿ ಕ್ಲೋಸಿಂಗ್ ಇದನ್ನ ಐತಿ. ಹಾ ಅಣ್ಣ ಇದನ್ನ ಬಂದ್ ಮಾಡಿದ್ರೆ ಸೆನ್ಸರ್ ಆನ್ ಇರ್ತೈತಿ. ಓ ಎಲ್ಲ ಕಲೆಕ್ಷನ್ ಬಂದದನು ಅದೊಂದು ಚಾಲು ಐತಿ. ಇದು SML ಕಂಪ್ನಿ ಇದೆ ಅಣ್ಣ? ಹಾ SML ಇಶ್ಯೂಸ್ ಕಂಪ್ನಿ ನೋಡ್ರಿ ಇದು ಇದೇನು ಮಾಡ್ಸಕ್ಕೆ ಬಂದಿದ್ದ. ಇಲ್ಲಿ ಇನ್ನೂ ಬಬಲ್ ಐತಿ ಬಟ್ ಕರೆಂಟ್ ಹೋಗ್ಬಿಟ್ಟೈತಿ. ಇದು ಇಷ್ಟೆಲ್ಲ ಕುಡಿ ಅಷ್ಟಾತ್ರಿ ಅಂತ 900 ಚಿಲ್ಲರ್. ಇದು ಬ್ಲ್ಯಾಕ್ ಆಮೇಲೆ ಇದು ಬ್ಲ್ಯಾಕ್. ಇದು ಯಾವುದೋ ನೆಕ್ಸಾನ್ ಒಳಗೆ ನೋಡೋಣ ಅಂತ ನೆಕ್ಸಾನಿಗೆ ಹಿಂಗೈತಂತೆ. ಹೇಳಾಗತ್ತೆ ಸುಳ್ಳ ವೇಸ್ಟ್ ಮಾಡತ್ತಿಪ್ಪ ಅಂತಂದ ಕೇಳಿಲ್ಲ. ಆದರೂ ಮಾಡ್ಸಬೇಕಂದ ಮಾಡಿಸಿಬಿಟ್ಟ. ಫ್ಯಾಮಿಲಿ ಏನ್ರಿಪ್ಪ ಅಂತ ಈಗ ನಾರಾಯಣಪುರ ಒಳಗೆ ರೇಡಿಯಮ್ ಮಾಡಿಸಿದಾರಿ ಭಾಳ ಲೇಟ್ ಆಗೈತಂತೆ. ಆ್ಯಂಡ್ ಬಡ ಮೂವಿ ತೆಗಿದ್ದೆ ರೇಡಿಯಮ್. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿ ಫ್ಯಾಮಿಲಿ ಅಂತ ವಾಪಸ್ ನನಗೆ ಬಿಟ್ಟು ಇವ್ ಎಲ್ಲ ಕಣ್ರಿ ಹುಲಿ ಅಂತಂದ್ರೆ ಹುಬ್ಳಿಗೆ ಹೋಗಿ ಅಲ್ಲಿಂದ ಅವ್ರ ಮಮ್ಮಿನ ಕರ್ಕೊಂಡು ಟೋನಿನ ಕರ್ಕೊಂಡು ಸೀದಾ ದಾವಣಗೆರೆ ಹೋಗ್ತಾನೆ. ಅಲ್ಲಿಂದ ಇವತ್ತು ಹೋಗ್ತೇನೆ ಬೆಂಗಳೂರಿಗೆ ನಾಳೆ. ಹಾಂ ಮತ್ತೆ ಈಗ ಯಾಕೊಂಟಿ? ನಮ್ಮಪ್ಪ ಕರೆಯತ್ತಾರ ಅವ್ರ ಪಾಪ ಊಟ ಬರೀ ಹೊರಗೆ ಮಾಡತ್ತಾರ. ಹಾಂ ಗಾಡಿ ಕೊಡ ನಿಮ್ಮ ಮಮ್ಮಿನ ಬಿಡ ಒಳ್ಳೆ ಬಾ. ಮತ್ತೆ ಒಳ್ಳೆ ಬರ್ಲಿ ಹಂಗಿಂದ ಹಂಗೆ ಹೋಗ್ತೇನೆ. ಮನ್ಯಾಗ 2 ದಿನ ಇಲ್ಲ ಬೈಯೋದಿಲ್ಲ. ಏನ್ ಮಾತಾಡ್ತಿಲ್ಲ ಇವ್ರ ಮನ್ಯಾಗ ನನ್ನ ಮಗ ಮನ್ಯಾಗ ಕುಂದಿರ್ಲಿ ಅಂತಂದು ಬಡದಾಡ ಬಿಟ್ಟಾರ್ರಿ. ಇವ್ ನೋಡಿದ್ರ ಇವ್ನ ಕಾಲ್ ನಿಂದಿರುವಲ್ಲ ಊರಾಗ. ಏನ್ ಮಾಡ್ತೀರಿ ಹಿಂಗೆಲ್ಲ ಸೀನ್ ಅದಾವ. ಆ್ಯಂಡ್ ಈಗ ಏನೇನು ಕೆಲಸ ಐತಲ್ರಿ ಎಲ್ಲ ಮುಗಿದೈತೆ. ಆ್ಯಂಡ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿದವ್ರಿಗೆ ಕ್ವಶನ್ಸ್ ಅದು ಕೇಳಿದವ್ರು ಸ್ವಲ್ಪ ಲಿಟ್ರಲಿ ಹೇಳತ್ತೆ. ನಾ ಎಂತ ಕೆಟ್ಟ ಖುಷಿ ಅನಿಸ್ತೈತಿಲ್ರಿ. ನಾ ಏನೋ ಒಂದು ಕೇಳಿದವ್ರು ರಿಪ್ಲೈ ಮಾಡ್ತಾರಲ್ಲ. ಲೈಕ್ ನಮ್ಮ ಮನಿ ಒಳಗೆ ಸಿಲಿಂಡರ್ದ ರೇಟ್ ಇಷ್ಟ ಐತಿ, ಅಲ್ಲೆಷ್ಟೇ ರೇಟ್ ಐತೆ ಅಂತ ಕೇಳಿದ್ದೆ. ಎಲ್ಲರೂ 800 rupees 900 ಒಂದ್ ಕಡೆ ಅಂತೂ 1020 ರೂಪಾಯಿನೋ ಸಮಥಿಂಗ್ ಎಲ್ಲ ಕಮೆಂಟ್ ಹಾಕಿದ್ರೆ ಭಾಳ ಖುಷಿ ಅನಿಸುತ್ತೆ. ಏನೋ ಒಂದು ಖುಷಿ ಅನಿಸ್ತೈತಿ. ಲೈಕ್ ಏನೋ ಕೇಳಿದಾಗ ಗುರ್ತಾಗ್ಲಿಲ್ಲ, ಅರ್ಥ ಆಗ್ಲಿಲ್ಲ, ಏನೋ ಒಬ್ರು ನಮ್ಗೆ ಗೈಡ್ ಮಾಡ್ತಾರೆ ಯೂಟ್ಯೂಬ್ ಫ್ಯಾಮಿಲಿದವರಾಗಿ. ಅದ್ರ ಜೊತೆ ಇನ್ನೊಂದು ಏನೋ ಕೇಳಿದ್ದೀರಿಪ್ಪ ಫ್ಯಾಮಿಲಿ ಅಂತಂದ್ರೆ ಏನೋ ಕೇಳಿದ್ದೆ ಈಗ ರೂಟ್ ಕೆನಲ್ ಅದ. ಅದು ಅಲ್ಲಿಂದ ಏನು ಪ್ರಾಬ್ಲಮ್ ಆಗತ್ತಿಲ್ಲ. ಅದಕ್ಕೆ ರೂಟ್ ಕೆನಲ್ ಮಾಡ್ಸಿರ ಹೆಂಗ್ರಿ SDM ದಾಗ ಏನು ಹುಡುಗರು ಮಾಡ್ತಾರ ಅಂತ ಕೇಳಿ ಅದಕ್ಕೂ ರಿಪ್ಲೈ ಮಾಡ್ರಿ ಅಂತ ಚಂದ. SDM ಒಳಗೆ ಹುಡುಗರು ಮಾಡ್ತಾರಲ್ಲ ಮಾಡ್ಸಕ್ ಹೋಗ್ಬೇಡ್ರಿ ಅಂತಂದಾರೆ. ಇನ್ ಸ್ವಲ್ಪ ಮಂದಿ ಏನಂದಾರೆ ರೂಟ್ ಕೆನಲ್ ಮಾಡ್ಸಿದ್ರೆ ಏನ್ ಪ್ರಾಬ್ಲಮ್ ಆಗಿಲ್ಲ ಅಂತಂದಾರೆ. ಇನ್ ಸ್ವಲ್ಪ ಮಂದಿ ಏನಂದಾರಿಪ್ಪ ಅಂತಂದ್ರೆ ಮಾಡೋ ಮುಂದೆ ಅಷ್ಟೇ ಒಂದ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆಕೈತಿ, ಆಮೇಲೆ ಎಲ್ಲ ಆರಾಮ್ ಅನಿಸ್ತೈತಿ ಅಂತಂದಾರೆ. ಇಷ್ಟ್ರ ಮೀರಿನೂ ಈಗ ನಾವು ರೇಡಿಯಮ್ ಹಾಕ್ಸಕ್ ಹೋಗಿದ್ದಲ್ರಿ ಅಲ್ಲಿ ಬಸ್ಸಿನ ಒಬ್ರು ಅಣ್ಣ ಬಂದಿರ. ಆ ಅಣ್ಣ ಏನಂತಂದ್ರೆ ಶಿರಬ್ಗಟ್ಟಿ ಅಂತ ಸಂವಾಟ್ ಇಲ್ಲಿ ಊರ್ ಐತಿ, ಇಲ್ಲಿಂದ 10 ಕಿಲೋಮೀಟರ್ ಸಮಥಿಂಗ್ ಐತಿ. ಅಲ್ಲೇ ಕಿವಿ ಒಳಗೆ ಎಣ್ಣೆ ಹಾಕ್ತಾರಿ ಫ್ಯಾಮಿಲಿ. ಹಾಳ ಮಕ್ಕದಾಗ ಒಟ್ಟ ನೀರೇನು ಟಚ್ ಮಾಡಿರಬಾರ್ದು, ಬಾಯಾಗ ನೀರದು ಹಾಕೊಂಡಿರ್ಬಾರ್ದು. ಮಕ್ಕ ಅದು ತೊಳ್ಕೊಬೋದಂತ. ಬಾಯಿ ಒಳಗೆ ನೀರ್ ಹಾಕೊಳ್ಳಾರ್ದ ಏನ್ರಿಪ್ಪ ಅಂತ ಹಾಳ ಮಕ್ಕದೊಳಗ ಬ್ರಷ್ ಗಿಶ್ ಮಾಡ್ಲಾರ್ದನ ಅಲ್ಲಿ ಶಿರಬ್ಗಟ್ಟಿನ ಶಬೀರ್ ಅದೊಂದು ಊರ್ ಐತ್ರಿ. ಶಬೀರ್ ಬರಾಕತ್ಬಿಟ್ಟದ ಬಾಯಿ ಒಳಗೆ. ಅಲ್ಲಿ ಹೋಗ್ಬೇಕಂತ್ರಿ. ಅಲ್ಲಿ ಹೋಗಿ ಕಿವಿ ಒಳಗೆ ಎಣ್ಣೆ ಹಾಕ್ತಾರಂತ. ಆ ಎಣ್ಣೆ ಹಾಕಿ ಲೈಕ್ ಅದು ಹಲ್ಲಾಗ ಏನು ಇಲ್ಲಿರ್ತದೆ ಹುಳ ಆಗಿರ್ತೈತಲ್ರಿ ಕ್ಯಾವಿಟಿ ಆದವ್ರ. ಅದು ಹುಳ ಎಲ್ಲಿರ್ತೈತ್ರಿ ಅಂತ ಇಲ್ಲಿ ನರು ಒಳಗೆ ದೌಡಿ ಇರ್ತೈತಲ್ರಿ, ಇದ್ರ ಒಳಗೆ ಇರ್ತೈತ್ರಿ. ಅದು ಇಲ್ಲಿಂದ ಕೂಡಿ ಏನೋ ಹುಳ ಬರ್ತೈತೆ ಅಂತ. ಅದು ಒಮ್ಮೆ ತಕ್ಷಿದ ಮ್ಯಾಗ ಒಟ್ಟ ನಿಮ್ಗೆ ತ್ರಾಸ ಆಗುದಿಲ್ಲ ಅಂತ, ಹಲ್ಲು ಬರೋದು ಅಂತ. ಅಣ್ಣ ಏನೋ ಇತ್ತಂತ ಇಲ್ಲಿ ದೌಡಿದಾಗ. ಅಂಡ್ ಆಲ್ಮೋಸ್ಟ್ 2 ವರ್ಷ ಆತಂತ ಅಲ್ಲಿ ಹೋಗಿ ಕಿವಿ ಒಳಗೆ ಎಣ್ಣೆ ಬಿಡಿಸ್ಕೊಂತ ತಗಿಸ್ ಬಂದಾರ ಹುಳ. ಅದು ಅದಾದ್ಮೇಲೆ ಒಟ್ಟ ಹಲ್ಲು ಇಲ್ಲ ಅಂತ. ಅಡಿಕೆ ತಿಂತಾರಂತ, ಎಲ್ಲ ತಿಂತಾರಂತ. ಅದಕ್ಕೆ ಒಂದ್ಸಲ ಟ್ರೈ ಮಾಡ್ಬೇಕಂತ ಮಾಡ್ಯಾನ. ಅಲ್ಲಿ ಟ್ರೈ ಮಾಡಿದ್ನಾಗ ಇನ್ ಕೇಸ್ ಅಲ್ಲೂ ನಂಗೆ ಏನು ಕರೆಕ್ಟ್ ಅನ್ಸ್ಲಿಲ್ರಿ ಅಂತ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಸೀದಾ ಹಲ್ಲ ಇದನ್ನ ಮಾಡ್ಸಕ್ ಹೋಗೋಣ. ಚೋಟು ಎಂತ ಚಂದ ನಡೆಯತ್ತೆ ಟುಬುಕ್ 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 ಅಂತ. ಬರ್ರಿ ಫ್ಯಾಮಿಲಿ ಸ್ಟೇಡಿಯಂನಾಗಿರಿ ಮಸ್ತ್ ಅಲ್ಲಿ ಓಡಿ ಒಳಗೆ ಕ್ರಿಕೆಟ್ ಆಡೋಣ ಅಂತ. 2 hours later. ಏನ್ರಿಪ್ಪ ಅಂತಂದ್ರೆ ನಮ್ಮ ಶಿರಾನಾಗ ಫ್ಯೂಲ್ ಹಾಕ್ಸ್ಕೊಳಕ್ ಬಂದೈತಿ. ಅಂಡ್ ಟೋಟಲಿ ಫ್ಯೂಲ್ ಖಾಲಿ ಆಗೈತಿ. ಇದು ಮೊನ್ನೆ ನಮ್ಮ ದೋಸ್ತಗ ಇದನ್ನ ಕೊಡಕ್ ಹೋಗಿದ್ವಲ್ರಿ ನಾವು ಗಾಡಿದ. ಏನ್ರಿಪ್ಪ ಅಂತಂದ್ರೆ ಇದಕ್ಕೆ ಏನಂತಾರ್ರಿ ಸ್ಟೆಪ್ನಿ, ಅದನ್ನ ವಾಪಸ್ ಕೊಡಕ್ ಹೋಗಿನೀಗ. ಅವ್ನು ಕೊಟ್ಟು ಒಂದ್ ಸ್ವಲ್ಪ ಕೆಲಸ ಐತಿ, ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ರಿ. ಏನ್ರಿಪ್ಪ ಅಂತಂದ್ರೆ ನಮ್ಮ ಶಿರಾನದ ಎಮಿಷನ್ ಮುಗಿದಿತ್ತು. ಅದ್ರ ಸಂಬಂಧ ಎಮಿಷನ್ ಮಾಡ್ಸಕ್ ಬಂದೈತಿ. ಬರೀ ಎಲ್ಲ ಡಾಕ್ಯುಮೆಂಟ್ಸ್ ಕೊಡೋಣ, ಎಮಿಷನ್ ಮಾಡ್ಸ್ಕೊಂಡು ಸೀದಾ ಮನ್ಯಾಗ ಸಿಗ್ತಾನೆ ಅಂತ. ಫ್ಯಾಮಿಲಿ ಏನ್ರಿಪ್ಪ ಅಂತ ಎಮಿಷನ್ ಎಲ್ಲ ಮುಗೀತು. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ಎಮಿಷನ್ 1 ವರ್ಷದ ಮಾಡೈತಿ. ಇಟ್ ಕಾಸ್ಟೆಡ್ ಅರೌಂಡ್ 200 rupees. ಫ್ಯೂಲ್ ಅಪ್ ಮಾಡಿಸೈತಿ ಇದಕ್ಕೆ ನಮ್ಮ ಶಿರಾನಿಗೆ. ಈಗ ಫ್ಯೂಲ್ ಹಾಕ್ಸೈತಿ, ಎಮಿಷನ್ ಆಗೈತಿ, ವಾಲ್ ಏನ್ರಿಪ್ಪ ಅಂತ ಹವಾದ ಏನು ಮ್ಯಾಗಿನ ಕ್ಯಾಪ್ ಇರ್ತಾವಲ್ರಿ ಅವು ಹೋಗಿದ್ದು ಅವು ಹಾಕೈತಿ. ಆ್ಯಂಡ್ ಎಲ್ಲ ಕಡೆ ಪೊಲೀಸ್ ರೇಡ್ ಆತಾರಿ. ಎಮಿಷನ್ ಐತಿ, RC ಕಾರ್ಡ್ ಐತಿ, ಇನ್ಶೂರೆನ್ಸ್ ಐತಿ, ಡ್ರೈವಿಂಗ್ ಲೈಸೆನ್ಸ್ ಐತಿ. ಬರ್ರಿ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. ಎಲ್ಲ ಕಡೆ ಇಡಾತಾರ. ಬೈ ಚಾನ್ಸ್ ಈಗ ನನಗೂ ಹಿಡಿದ್ರೆ 2000 years later. ಏನ್ರಿಪ್ಪ ಅಂತ ನಮ್ಮ RCB ದವ್ರು ಟಾಸ್ ಹೋಗ್ತಾರೆ. ಪಂಜಾಬ್ದವ್ರು ಟಾಸ್ ಗೆದ್ದಾರ. ಅವ್ರ ಬೌಲಿಂಗ್ ಫಸ್ಟ್ ಚೂಸ್ ಮಾಡ್ಯಾರ. ನಮ್ಮ RCB ದವ್ರ ಫಸ್ಟ್ ಬ್ಯಾಟಿಂಗ್ ಐತ್ರಿ ಫ್ಯಾಮಿಲಿ. ಅಂಡ್ ನೋಡ್ಬೇಕು ಯಾಕಂತಂದ್ರೆ ಬೆಂಗಳೂರೊಳಗೆ ಭಾಳ ಖರಾಬ್ ಮಳಿ ಹೊಡಾತೈತಿ ಅಂತಂದು ಅದ್ರ ಸಂಬಂಧ ಏನ್ ಮಾಡ್ಯಾರಿ ಫ್ಯಾಮಿಲಿ ಅಂತಂದ್ರೆ ಓವರ್ಸ್ ಕಟ್ ಆಫ್ ಮಾಡ್ಯಾರ. ಅಂತಂದ್ರೆ 6 ಓವರ್ದ ಏನು ಪ್ಲೇ ಆಫ್ ಇತ್ತಲ್ರಿ ಅದನ್ನ ಕಟ್ ಮಾಡಿ 4 ಹಾಕ್ಯಾರ. ನೋಡೋಣಂತ್ರಿ ಎಂದಿದ್ರು RCBನ ಗೆಲ್ಲಬೇಕನ್ನೋ ಖುಷಿ ಭಾಳ ಐತಿ. RCBನ ಗೆಲ್ಲಬೇಕು ನನಗಂತರು. ನೋಡೋಣ ಏನಾಗೈತಿ, ಎಲ್ಲ ದೇವ್ರಿಚ್ಛೆ. ಅಂಡ್ ಸ್ಟೇಡಿಯಂ ಆಗಿರೋ ಫ್ಯಾಮಿಲಿ ಇನ್ಕೆ ಚಾನಲ್ ಹೊಸಬ್ರು ಇದ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಅಂಡ್ ಬರ್ರಿ ಫ್ಯಾಮಿಲಿ. The next day.
ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ವ್ಲಾಗ್ ಏನು ಮಾಡೋ ಟೈಮ್. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಸೇರತ್ತಂದು ಮಾಡೀನಿ. ಏನಾಗೈತ್ರಿಪ್ಪ ಅಂತ ಮ್ಯಾಚ್ ನೋಡ್ಕೊಂತ ಅದು ಭಾಳ ಲೇಟಾಗಿ ಚಾಲೂ ಮಾಡಿದ್ರಿಪ್ಪ. ಟಾಸ್ ಆಗಿ ಸ್ವಲ್ಪ ತಾದ್ಕೊಳ್ಳಿ ಹಿಂಗೆ ನೋಡ್ಕೊಂತ ಕುಂತಿದ್ದೆ. RCBದ 4-5 ವಿಕೆಟ್ ಬಿದ್ದಿದ್ದು ಹಿಂಗೆ ನೋಡ್ಕೊಂಡು ಹಿಂಗೆ ಮಕ್ಕೊಂಬಿಟ್ಟೇನಿ. ಲ್ಯಾಪ್ಟಾಪು ಹಂಗೆ ಚಾಲು ಐತಿ, ಮೊಬೈಲು ಹಂಗೆ ಆನ್ ಐತಿ, ಎಲ್ಲ ಹಂಗಾಗಿ ಮುಂಜಾನೆ ಎಷ್ಟು ಗಂಟೆಗೆ ಎದ್ದೇನು ಗುರ್ತೀನಿ ನಾ ಈಗ ಆಲ್ಮೋಸ್ಟ್ 1 ಗಂಟೆ ಎದ್ದೇನೆ. ಅದಕ್ಕೆ ವ್ಲಾಗ್ ಐತಲ್ರಿ ಭಾಳ ಲೇಟಾಗಿ ಬರ್ತದೆ ಅಂತ ಮಾಡೇನಿ ಈ ವ್ಲಾಗ್. ಸೊ ಇನ್ ಕೇಸ್ ಲೇಟಾಗಿ ಬಂದಿತ್ತು ಅಂದ್ರೆ ಐಮ್ ಲಿಟರಲಿ ಸಾರಿ. ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಸೇರತ್ತಂದು ಮಾಡೇನಿ. ಇನ್ ಕೇಸ್ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಪರ ಮುಂದರ್ಸೋಣ ಅದಾಜಲ್ಲಿ 100K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ. ಸಿಗುನಂತ್ರಿ ಮುಂದೆ ವ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೇ ಸ್ಟೇ ಸೆಕ್ಸಿ ಬಾಯ್ ಬಾಯ್ ಹಗರ್ಲ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ